ಹಾಗಾಗಿ ರೀಚಾರ್ಜ್ ಮಾಡಬೇಕಾಗ್ತದೆ. ಅಥವಾ ಎಲ್ಲಪ್ಪ ದೇವ್ರನ್ನ ಪೂಜೆ ಮಾಡದೆ ಹೋದಿಲ್ಲ, ದೇವರೆಲ್ಲಿದ್ದಾರೆ? ದೇವ್ರ ಮನೆಯೊಳಗೆ ಮಾತ್ರ ದೇವರಿದ್ದಾನೆ. ಇವತ್ತು ಯುವಕರೆಲ್ಲ ಕೇಳ್ತಿರ್ತಾರೆ, ಯುವತಿಯರೆಲ್ಲ ಕೇಳ್ತಕ್ಕಂಥದ್ದು, ಗುಡಿಗೆ ಯಾಕೆ ಹೋಗ್ಬೇಕು, ದೇವರೆಲ್ಲ ಕಡೆ ಇದ್ದಾನೆ, ನಮ್ಮ ಹೃದಯದಲ್ಲಿ ಇದ್ದಾನಲ್ಲ. ಕರೆಕ್ಟು, ಅವ್ರು ಕೇಳೋಕ್ಕಷ್ಟೇ ಭಾಳ ಕರೆಕ್ಟ್ ಅದ. ಎಲ್ಲ ಕಡೆಗೆ ಇದ್ದಾನೆ, ಗುಡಿಗೆ ಹೋಗಬೇಕಾಗಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ. ಗುಡಿಗೆ ಹೋಗಿ ನೋಡೋದು, ನಮ್ಮ ಹೃದಯದಲ್ಲಿ ಇದ್ದಾನೆ. ದುರ್ದೈವ ಏನು ಅಂತಂದರೆ ನಮ್ಮ ಹೃದಯದಲ್ಲಿ ದೇವರನ್ನ ಕಾಣುವಂಥ ಶಕ್ತಿ ನಮಗೆ ಇಲ್ಲ. ಅದಕ್ಕಾಗಿ ಆ ಒಂದು ಸಂಸ್ಕಾರ ಪಡಿಬೇಕು ಅನ್ನೋದಕ್ಕಾಗಿ ನಾವು ಗುಡಿಗೆ ಹೋಗಬೇಕು. ಆ ಒಂದು ಸಂಸ್ಕಾರ ಪಡಿಬೇಕು ಅನ್ನೋದಕ್ಕಾಗಿ ನಾವು ಈ ಥರ ಪೂಜಾ ಪುನಸ್ಕಾರಾದಿಗಳನ್ನು ಮಾಡ್ಕೊಳ್ತೀವಿ. ಪ್ರಾಸಂಗಿಕವಾಗಿ ಹೇಳ್ತೇನೆ, ಇವತ್ತು ಇದಕ್ಕೆ ಮುಸ್ಲಿಮರಾಗಲಿ ಆರ್ಯ ಸಮಾಜದವರಾಗಲಿ ಮೂರ್ತಿ ಪೂಜೆ ಮಾಡಂಗಲ್ಲ. ಅವ್ರಿಗೆ ಮೂರ್ತಿ ಗೀರ್ತಿ ಇಲ್ಲ. ಯಾಕೆ? ಅಂಥ ದೊಡ್ಡ ದೇವರನ್ನ ಸಣ್ಣ ಮೂರ್ತಿಯಾಗಿ ಇಡೋಣ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾ ಇರ್ತಾರೆ. ಆ ಮೂರ್ಖರಿಗೆ ಅಷ್ಟು ಜ್ಞಾನ ಇಲ್ಲ. ಆ ದೊಡ್ಡ ದೇವರನ್ನ ಸಣ್ಣ ದೇವರು ಅಂತ ತಿಳ್ಕೊಂಡು ಇವರಲ್ಲಿ ಸ್ವಲ್ಪ ಗುಣಗಳನ್ನು ಇಟ್ಟು ಸಾಕಪ್ಪ, ಇಟ್ಟು ಸಾಕು ಅಲ್ಲ. ಆ ನಮ್ಮ ಕಾನ್ಸೆಪ್ಟ್ ಒಳಗ ಅನೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾನ್ ನಿಹಿತೋಸ್ಯ ಜಂತೋ. ಅಣುವಿಗೆ ಅಣುವಾಗಿದ್ದಾನೆ ದೇವರು. ಮಹತೋ ಮಹೀಯಾನ್, ಮಹತ್ತಾಗಿರ್ತಕ್ಕಂಥದ್ದು ಯಾವುದು? ಅವ್ಯಾಕೃತ ಆಕಾಶ, ಬಹಳ ಮಹತ್ತಾಗಿರ್ತಕ್ಕಂಥದ್ದು, ಎಲ್ಲ ಕಡೆಗೂ ವ್ಯಾಪ್ತವಾಗಿರ್ತಕ್ಕಂಥದ್ದು. ಅಂತಹ ಅವ್ಯಾಕೃತ ಆಕಾಶದಲ್ಲಿ ಕೂಡ ದೇವರು ವ್ಯಾಪ್ತನಾಗಿದ್ದಾನೆ. ಸಣ್ಣ ಪರಮಾಣುವಿನಲ್ಲಿ ದೇವರಿದ್ದಾನೆ. ಬೃಹತ್ತಾದ ಅವ್ಯಾಕೃತ ಆಕಾಶದಲ್ಲಿ ಕೂಡ ದೇವರು ವ್ಯಾಪ್ತನಾಗಿದ್ದಾನೆ. ಅಣೋರಣೀಯಾನ್, ಅಂತಹ ಪರಮಾತ್ಮನೇ ನಮ್ಮ ಹೃದಯದಲ್ಲಿಯೂ ಕೂಡ ಇದ್ದಾನೆ. ಆದರೆ ನಮಗೆ ನಮ್ಮ ಹೃದಯದಲ್ಲಿ ಎಲ್ಲ ಕಡೆಗೂ ನೋಡುವಂಥ ಸಾಮರ್ಥ್ಯವೂ ನಮಗೆ ಇಲ್ಲ. ಅದರಲ್ಲಿ ಸ್ತರಗಳಿವೆ. ಮತ್ತೆ ಅದರಲ್ಲಿ ಸ್ತರಗಳಿವೆ. ಹರಿಕಥಾಮಸಾರದಲ್ಲಿ ಕೇಳಿರ್ಬೋದು, ವ್ಯಾಪ್ತೋಪಾಸಕರು ಅಂತ. ಎಲ್ಲ ಕಡೆಗೂ ವ್ಯಾಪ್ತನಾದ ದೇವರನ್ನು ಉಪಾಸನೆ ಮಾಡ್ತಕ್ಕಂಥವ್ರು ಬೇರೆ. ನಮಗಿನ್ನ ಒಂದು ಕಡೆ ದೇವರ ಪ್ರತಿಮೆಯನ್ನು ಇಟ್ಕೊಂಡು ಕೂಡ ದೇವರು ನಮ್ಗೆ ಕಾಣೋದಿಲ್ಲ. ನಾವು ಸ್ಮಾಲ್ ಇದ್ದೇವೆ, ನಮ್ಮ ಮನಸ್ಸೆಲ್ಲೋ ಹರಿತಾ ಇದೆ. ಅದಕ್ಕಾಗಿ ಶಾಸ್ತ್ರ ಹೇಳ್ತಾ ಇದೆ, ದೇವರು ಎಲ್ಲ ಕಡೆಗಿದ್ದಾನೆ. ಆದರೆ ಕಾಣಬೇಕಾದ್ರೆ ಮನಸ್ಸಿನ ಒಂದು ಸಂಸ್ಕಾರ ಬೇಕಾಗ್ತದೆ. ಆ ಸಂಸ್ಕಾರದ ಸಲುವಾಗಿ ಗುಡಿಗೆ ಹೋಗಬೇಕು. ನಮ್ಮ ಹೃದಯದಲ್ಲಿ ಇದ್ದಾನೆ, ಆದರೆ ಕಣ್ಣು ಮುಚ್ಕೊಂಡ್ರೆ ಏನಾದರೂ ಕಾಣಿಸ್ತಿದ್ದಾನೆ ನಮ್ಗೆ? ಅದಕ್ಕೊಂದು ಸಂಸ್ಕಾರ ಬೇಕು. ಅದಕ್ಕಾಗಿ ಬಾಹ್ಯ ಪ್ರತಿಮಾದಿಗಳಲ್ಲಿ ಈಗೇನು ಪ್ರತಿಮಾ ಇದೆ, ಈ ಪ್ರತಿಮಾನೇ ದೇವರ ಅಲ್ಲ, ಪ್ರತಿಮಾನ ಇಲ್ಲ. ಆದರೆ ಈ ಪ್ರತಿಮೆಯಲ್ಲಿ, ಪ್ರತಿಮೆದ ಆಕಾರದಲ್ಲಿ ರಾಯರು ಪ್ರಾತಃಸಂಕಲ್ಪದಲ್ಲಿ ಹೇಳ್ತಾರೆ, ತತ್ತದ ಆಕಾರ ತತ್ತದ್ ಆಕಾರೇಣ. ಒಂದೊಂದು ಯಾವ ವಸ್ತುವಿದೆ ಆ ವಸ್ತುವಿನ ಆಕಾರದಲ್ಲಿ ದೇವರಿದ್ದಾನೆ. ವಸ್ತುವೇ ದೇವರಲ್ಲ, ವಸ್ತುವಿನ ಆಕಾರದಲ್ಲಿ ದೇವರು ಆ ಥರ ಇದ್ದಾನೆ ಅನ್ನೋದಕ್ಕಾಗಿ ದೇವರಿಗೆ ಆ ರೂಪ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಅಂದ್ರೆ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ. ಎಲ್ಲ ಕಡೆಗೂ ಇರುವಂತಹ ಪರಮಾತ್ಮನನ್ನು ನಾವು ಯಾಕೆ ಒಂದು ನಿರ್ದಿಷ್ಟವಾದದ್ರಲ್ಲಿ ಪೂಜೆ ಮಾಡಬೇಕು ಅಂತಂದ್ರೆ ನಮಗೆ ಆ ಸಂಸ್ಕಾರ ಬರಬೇಕು ಅಂತ ಅನ್ನೋದಕ್ಕಾಗಿ, ಸಂಸ್ಕಾರ ಬರಬೇಕು ಅನ್ನೋದಕ್ಕಾಗಿ. 5 ವರ್ಷದ ಬಾಲಕ ಪ್ರಹ್ಲಾದ, ಎಲ್ಲಿದ್ದಾನೆ ದೇವರು? ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಎಲ್ಲ ಕಡೆಗೂ ಇದ್ದಾನಪ್ಪ. ಹಾಗಾದ್ರೆ ಅಕಸ್ಮಾತ್ ಸ್ತಂಭೇನ ದೃಶ್ಯತೆ, ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ನನಗೆ ಕಾಣಿಸ್ತಾ ಇದೆಯಪ್ಪ ಅಂತ ಹೇಳಿದ. ನೋಡ್ರಿ, 5 ವರ್ಷದ ಬಾಲಕ ಪ್ರಹ್ಲಾದ ಕಾಣಿಸ್ತಾ ಇದೆ, ಅದು ಹಿರಣ್ಯಕಶಿಪು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಮನಸ್ಸಿನ ಪಕ್ವತ ಆಗಿದೆ, ಅಲ್ಲಿ ಪಕ್ವತ ಆಗಿದೆ. ಹೀಗಾಗಿ ಆ ದೇವರೆಲ್ಲ ಕಡೆಗಿದ್ದಾನೆ. ಅದಕ್ಕಾಗಿ ಇದು ಹೇಳ್ತಾ ಇದೆ, ಸತ್ಯಂ ಸತ್ಯಂ ಸತ್ ಅಂತ ಆಯ್ತು. ಸತ್ ತ ಯ ಮೂರವ, ಸತ್ತ ಯ 3 ಶಬ್ದಗಳು. ಸತ್ ಇವು 3 ಅಕ್ಷರಗಳಿಂದ ಸತ್ಯಂ ಅನ್ನೋ ಶಬ್ದ ಆಗಿದೆ. ತ ಅಂತಂತಂದ್ರೆ ತನು ವಿಸ್ತಾರೆ. ವಿಸ್ತಾರ ಅಂದರೆ ಎಲ್ಲ ಕಡೆಗೂ ಹರಡಿರತಕ್ಕಂಥದ್ದು. ಮೊದಲನೇದೇನು ದೇವರು ಇದ್ದಾನೆ, ಎಲ್ಲೋ ದೇವ್ರ ಮನೆಯಲ್ಲಿದ್ದಾನೆ, ಎಲ್ಲೋ ಒಂದು ಫೋಟೋದಲ್ಲಿದ್ದಾನೆ, ಎಲ್ಲೋ ಒಂದು ಕಡೆ ಇದ್ದಾನೆ, ಎಲ್ಲ ಕಡೆಗೂ ಇದ್ದಾನೆ. ತನವತಿ ತನ ವಿಸ್ತಾರ ಅಂದರೆ ವ್ಯಾಪ್ತನಾಗಿ ದೇವರಿದ್ದಾನೆ. ಸರಿ, ವ್ಯಾಪ್ತ ಆಗಿದ್ದಾನೆ, ಸ್ವಲ್ಪ ಮರಳಿದ್ದಾನೆ, ಅವನಿಗೆ ಭಾಳ ಜ್ಞಾನ ಇಲ್ಲ ಅಲ್ಲ. ಯಾ ಅಂತಂದರೆ ಜ್ಞಾನ ಅಂತ ಅರ್ಥ. ಸರ್ವಜ್ಞನಾಗಿ ಇದ್ದಾನೆ. ಸತ್ಯಂ ಅನ್ನೋ ಶಬ್ದಕ್ಕೇನು ದೇವರು ಇದ್ದಾನೆ, ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ, ಸರ್ವಜ್ಞನಾಗಿ ಇದ್ದಾನೆ. ಅದಕ್ಕಾಗಿ ಪರಮಾತ್ಮ ಪರಂ ಉತ್ಕೃಷ್ಟನಾಗಿದ್ದಾನೆ. ನೋಡ್ರಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅಂತಹ ಪರಮಾತ್ಮನನ್ನ ಧೀಮಹಿ ಧ್ಯಾನ ಮಾಡೋಣ ಅಂತ. ಸರಿ, ಅವನಾಗಿ ಅಂದರೆ ನಮಗೇನು ಪ್ರಯೋಜನ? ಈಗ ಯಾರೋ ಕಂಪ್ನಿ, ದೊಡ್ಡ ಕಂಪ್ನಿ ಅಂಬಾನಿ ಇದ್ದಾರೆ, ಅವ್ರು ಭಾರಿ ಇದ್ದಾರೆ, ನಮಗೇನು ಪ್ರಯೋಜನ? ನಾನು ಏನಾದರೂ ಆ ಕಂಪ್ನಿ ಒಳಗೆ ಕೆಲಸ ಮಾಡ್ತಾ ಇದ್ರೆ ಹೌದಪ್ಪ ನನಗೇನೋ ಬೋನಸ್ ಸಿಗ್ತದಾ, ಮತ್ತೊಂದು ಸಿಗ್ತದಾ, ಹಾಗೆ ಹೀಗೆ, ನನಗಂತೂ ಸಂಬಂಧ ಇಲ್ಲ. ನನಗೇನು ಪ್ರಯೋಜನ? ದೇವರಿದ್ದಾನೆ, ತರಟಿದ್ದಾನಿದ್ದಾನೆ, ಅದನ್ನು ತದಕ್ಕೆ ನನಗೇನು ಪ್ರಯೋಜನ? ನೋಡಿ ಹೇಳ್ತಾ ಇದ್ದೀನಿ, ಯತಃ ಅಸ್ಯ ಜನ್ಮಾದಿ, ಯತಃ ಯಾವ ಪರಮಾತ್ಮನಿಂದ, ಅಸ್ಯ ಅಂದರೆ ಈ ಚರಾಚರಾತ್ಮಕವಾದ ಪ್ರಪಂಚ ಇದೆ ನೋಡಿ, ಚರಾಚರಾತ್ಮಕವಾದ ಇಡೀ ಬ್ರಹ್ಮಾಂಡ, ಅದರೊಳಗೆ ನಾನು ಸೇರಿದ್ದೇನೆ.
ಆ ಬ್ರಹ್ಮಾಂಡದ ಯತಃ ಅಸ್ಯ ಜನ್ಮಾದಿ, ಯಾರಿಂದ ಈ ಕಣ್ಣಿಗೆ ಕಾಣತಕ್ಕಂತಹ ಅಥವಾ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಪ್ರಪಂಚ ಇದೆಯೋ ಆ ಪ್ರತಿಯೊಂದು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ಅವನೇ ಮಾಡ್ತಾ ಇದ್ದಾನೆ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಅಂದರೆ ಜಗತ್ತನ್ನು ಹುಟ್ಟಿಸುವುದು, ಸೃಷ್ಟಿ. ಸ್ಥಿತಿ ಅಂದರೆ ನಿಯಮನ ಮಾಡ್ತಕ್ಕಂಥದ್ದು. ಲಯ ಅಂತಂದರೆ ಬೇಟ ಬಾರ್ ಆದಮೇಲೆ ಅದನ್ನು ನಾಶ ಮಾಡ್ತಕ್ಕಂಥದ್ದು. ಮೂರು ಮಾಡ್ತಕ್ಕಂಥವ್ರು ಅವನೇ. ಅವನಿಂದಲೇ ಈ ರೀತಿಯಾಗಿ ಆಗುತ್ತವೆ.